ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕರ್ನಾಟಕ ಜಾನಪದ ಅಕಾಡೆಮಿ ವತಿಯಿಂದ ಜಾನಪದ ಲೋಕದ ಸಾಧಕರಿಗೆ 2025ನೇ ಸಾಲಿನ ಗೌರವ ಪ್ರಶಸ್ತಿ ಮತ್ತು ತಜ್ಞ ಪ್ರಶಸ್ತಿ. ಚನ್ನಪಟ್ಟಣ ತಾಲೂಕು ಹೊನ್ನಿಗನಹಳ್ಳಿ ಗ್ರಾಮದ ಶ್ರೀ ಬಿ ಸಿದ್ದರಾಮಯ್ಯರವರಿಗೆ ಜಾನಪದ ಗಾಯನ ಕ್ಷೇತ್ರದ ಸಾಧನೆಯನ್ನಾಧರಿಸಿ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ನೀಡಿ ಪುರಸ್ಕರಿಸಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ಎಸ್ ತಂಗಡಗಿ. ಶ್ರೀಯುತರು ಮೀನುಗಾರರ ಪದ ಮತ್ತು ತಂಬೂರಿ ಪದ ಗಾಯನ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಜಾನಪದ ಅಕಾಡೆಮಿಯು 2025ನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೇನೆ. ತಮ್ಮೆಲ್ಲರ ಜೋರು ಕರತಾರಣ ಈ ನುಡಿಕಾರನಿಗೆ ಕೆಲಸ ಮಾಡುವಾಗ ತಾನೇ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಜಾನಪದ ಲೋಕದ ಸಾಧಕರಿಗೆ 2025ನೇ ಸಾಲಿನ ಗೌರವ ಪ್ರಶಸ್ತಿ, ತಜ್ಞ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ಎಸ್ ತಂಗಡಗಿರವರು ಸಾಧಕರಿಗೆ ಪ್ರಶಸ್ತಿ ನೀಡಿ ಪುರಸ್ಕರಿಸಿದರು. ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ಎಸ್ ತಂಗಡಗಿರವರು ಸಾಧಕರಿಗೆ ಪ್ರಶಸ್ತಿ ನೀಡಿ ಪುರಸ್ಕರಿಸಿದರು. ಇನ್ನೊಂದಿದೆ, ಮಂತ್ರಿಗಳು ಹೇಗೆ ಸ್ವೀಕಾರ ಮಾಡ್ತಾರೆ ಗೊತ್ತಿಲ್ಲ. ದಯವಿಟ್ಟು ಸರ್, ಮೆಡಿಕಲ್ ವಿಶ್ವವಿದ್ಯಾಲಯಕ್ಕೆ, ಮೆಡಿಕಲ್ ಇಲಾಖೆಗೆ ವೈದ್ಯಕೀಯ ವಿಶ್ವವಿದ್ಯಾಲಯ ಇದೆ. ಅಲ್ಲಿ ಆ ವಿಶ್ವವಿದ್ಯಾಲಯದ ಆ ಇಲಾಖೆಯ ಮಂತ್ರಿ ಸಮಕುಲಾಧಿಪತಿ ಆಗಿರ್ತಾರೆ. ಅಗ್ರಿ ಯೂನಿವರ್ಸಿಟಿಗೆ ಕೃಷಿ ಮಂತ್ರಿ ಸಮಕುಲಾಧಿಪತಿ ಆಗಿರ್ತಾರೆ. ಇವತ್ತು ರಾಜ್ಯದಲ್ಲಿ ಕನ್ನಡ ವಿಶ್ವವಿದ್ಯಾಲಯ, ಜಾನಪದ ವಿಶ್ವವಿದ್ಯಾಲಯ, ಸಂಸ್ಕೃತಿಯನ್ನು ಅಧ್ಯಯನ ಮಾಡ್ತಕ್ಕಂಥ ವಿಶ್ವವಿದ್ಯಾಲಯಗಳು ಅವು ಸೊರಗ್ತಾ ಇದ್ದಾವೆ. ಹೊಸದಾಗಿ ಒಂದು ಆಲೋಚನೆ ಮಾಡಿದ ಮಂತ್ರಿಗಳು ಯಾಕೆ ಕನ್ನಡ ವಿಶ್ವವಿದ್ಯಾಲಯ, ಜಾನಪದ ವಿಶ್ವವಿದ್ಯಾಲಯವನ್ನ ಸಂಸ್ಕೃತಿ ಇಲಾಖೆಯೊಳಗೆ ಆಧೀನದಲ್ಲಿ ತಂದು ಅವುಗಳನ್ನ ಯಾಕೆ ಬಲಪಡಿಸಬಾರದು ಅನ್ನೋದನ್ನ ನಮ್ಮ ವಿಚಾರವನ್ನು ನಮಗೆ ಹೇಳ್ತಾರೆ. ಯಾಕಂದ್ರೆ ನಾವು ಸಂಸ್ಕೃತಿ ಅಧ್ಯಯನ ಮಾಡ್ತಾ ಇದ್ದೀವಿ. ಬಹಳ ನೋವಿನ ಸಂಗತಿ ಇನ್ನೊಂದಿದೆ, ತಳಮಟ್ಟದ ಸಂಸ್ಕೃತಿ ಅಧ್ಯಯನ ಮಾಡ್ತಕ್ಕಂಥ ಎಲ್ಲ ಬಂದಿದ್ದೀವಿ. ಜಾನಪದ ಅಧ್ಯಯನ ಮಾಡಿದ ಎಲ್ಲ ವಿದ್ಯಾರ್ಥಿಗಳು ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಿದ್ದಾರೆ, ಅವರಿಗೆ ನೌಕರಿ ಸಿಗ್ತಾ ಇಲ್ಲ, ಅವರಿಗೆ ಹುದ್ದೆಗಳಿಲ್ಲ. ಆ ಪದವಿಯನ್ನು ಮುಗಿಸಿ ಅವರು ಇವತ್ತಿಗೂ 40 ವಯಸ್ಸು ಮೀರಿ ನೌಕರಿಗೆ ಭಿಕ್ಷೆ ಬೇಡ್ತಾ ಇದ್ದಾರೆ. ಸಂಸ್ಕೃತಿ ಇಲಾಖೆ ಜಿಲ್ಲೆಗೊಂದು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಿದ್ದಾರೆ. ಅವರ ಅಧಿಕಾರಿಯ ಕೈ ಕೆಳಗೆ ಒಬ್ಬ ಕಲ್ಚರಲ್ ಇನ್ಸ್ಟ್ರಕ್ಟರ್ ಅನ್ನೋದು ಕ್ರಿಯೇಟ್ ಮಾಡಿ, ಯಾರು ಜನಪದ ಕಲಿತಾರಿದ್ದಾರೆ ಅಂಥವ್ರನ್ನ ಕಲ್ಚರಲ್ ಇನ್ಸ್ಟ್ರಕ್ಟರ್ ಕ್ರಿಯೇಟ್ ಮಾಡಿ ಜನಪದ ಕಲಾವಿದರನ್ನ ಅಲ್ಲಿ ಸಂರಕ್ಷಣೆ ಮಾಡುವ, ಅವ್ರ ಜೊತೆ ವ್ಯವಹರಿಸುವ ಕೆಲಸ ಜನಪದ ಏನೇ ಮಾಡಿದ ವಿದ್ಯಾರ್ಥಿಗಳು ಮಾಡಬೇಕಾಗಿದೆ. ಇವತ್ತು ವಿಶ್ವವಿದ್ಯಾಲಯ ಜಾನಪದ ಇದ್ದರು, ಕನ್ನಡ ವಿಶ್ವವಿದ್ಯಾಲಯ ಇದ್ದರು, ಕರ್ನಾಟಕದ 18 ವಿಶ್ವವಿದ್ಯಾಲಯ ಜಾನಪದ ಅಧ್ಯಯನ ಮಾಡತಕ್ಕಂಥ ವಿದ್ಯಾರ್ಥಿಗಳು ಅತಂತ್ರರಾಗಿದ್ದಾರೆ, ಪದವೀಧರರು. ಸೊ ಆ ಕಾರಣಕ್ಕಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಸಂಸ್ಕೃತಿ ಇಲಾಖೆ ಸಂಸ್ಕೃತಿ ಅಧ್ಯಯನ, ಭಾರತೀಯ ಮತ್ತು ಕರ್ನಾಟಕ ಸಂಸ್ಕೃತಿ ಅಧ್ಯಯನ ಮಾಡುವ ಇಲಾಖೆ ಅದು ಬಳ್ಳಾರಿ ಪ್ರಸಾದ್ ಸರ್ ಗಮನಕ್ಕಿದೆ. ಜಾನಪದ ವಿದ್ಯಾರ್ಥಿ ಅತಂತ್ರದಲ್ಲಿ ಮಾತಾಡಿದೆ. ಸೊ ಆ ಹಿನ್ನೆಲೆಯಲ್ಲಿ ಮಂತ್ರಿಗಳಿದ್ದು ಗಟ್ಟಿಯಾದ ಮಂತ್ರಿ ಇಲಾಖೆಯಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಸಮಿತಿ ಇದ್ದೀರಿ. ತಾವು ಕಲ್ಯಾಣ ಕರ್ನಾಟಕ ಪ್ರಿಯಾಂಕ ರೆಡ್ಡಿ ಸಾಹೇಬರು ಎಲ್ಲರೂ ಸೇರಿಕೊಂಡು ಈ ನಿಟ್ಟಿನಲ್ಲಿ ಜಾನಪದ ಎಲ್ಲ ಪದವೀಧರರಿಗೆ, ಕಲಾವಿದರಿಗೆ ಉತ್ತರ ಕರ್ನಾಟಕಕ್ಕೆ ಇನ್ನಷ್ಟು ಶಕ್ತಿ ತುಂಬುವ ಕೆಲಸ ತಾವು ನಮ್ಮ ಭಾಗದಲ್ಲಿದ್ದೀರಿ. ಆ ನಿಟ್ಟಿನಲ್ಲಿ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ರೂಪಿಸಿಕೊಂಡ ಅಪ್ಪಟ ಗ್ರಾಮೀಣ ಪ್ರತಿಭೆ ಅಂದಿನ ಸಂಕಷ್ಟದ ಬದುಕಿನ ಆಯಾಸ ತಗ್ಗಿಸಿದ್ದು ಜನಪದದ ಸಾಂಗತ್ಯ. ಹಿರಿಯರು ಗುರುಮುತ್ತಿದ್ದ ಸೋಪಾನ ಪದ, ರಾಗಿ ಪದಗಳನ್ನು ಕೆಲಸ ಮಾಡುವಾಗ ತಾನೇ